ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. 1.5 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂದ್ರೆ ಮಾಮೂಲಿ ನಾವು ಅನ್ನ ಮಾಡುವಂತ ಅಕ್ಕಿ ಕೂಡ ತಗೋಬಹುದು. ನೋಡಿ, ಈ ಗ್ಲಾಸಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆನ ತಗೋಬೇಕು. ಇಡ್ಲಿ ಸ್ಮೂತ್ ಆಗಿ ಬರಬೇಕು ಅಂದ್ರೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಮೆಂತೆ ಕಾಳು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಈ ಸಾಬುದಾನ ಅಕ್ಕಿ, ಸಬ್ಬಕ್ಕಿ ಅಂತಾರಲ್ಲ, ಅದು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದಿಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಕೋಬಹುದು. ಅದು ಹಾಕೋದ್ರಿಂದ ಇಡ್ಲಿ ಕೂಡ ಸ್ವಲ್ಪ ಬೆಳ್ಳಗ್ ಬರುತ್ತೆ ಅಂತ ಹಾಕೊಂಡಿದ್ದೀನಿ. ಕೆಲವರು ತುಂಬಾನೇ ಜಾಸ್ತಿ 1 ಗ್ಲಾಸ್ ಅಷ್ಟು ಹಾಕ್ತಾರೆ, ಆದ್ರೆ ನಾನಿಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ. ಅಕ್ಕಿ, ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ತೊಳಿಬೇಕು. ಇಲ್ಲ ಅಂದ್ರೆ 1 2ರಿಂದ 3 ಸತಿನಾದ್ರೂ ತೊಳಿಬೇಕು. ನೋಡಿ, ನಾನು ನೀಟಾಗಿ ವಾಶ್ ಮಾಡಿಕೊಂಡು ನಾನು ಹಾಕಿರುವಂಥ ಪದಾರ್ಥ ಕಾಣೋ ಥರ ವಾಶ್ ಮಾಡಿದ್ದೀನಿ. ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು 1 7ರಿಂದ 8 ಅವರ್ ನೆನೆಸೋಕ್ಕೆ ಬಿಡಬೇಕು. ಅಂದರೆ ನಾನು ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಹಾಕಿದ್ದೆ, ಇವಾಗ ಒಂದು 6 ಗಂಟೆ ಅಷ್ಟವರೆಗೂ ಬಿಟ್ಟಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕು. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ರುಬ್ಕೋಬೇಕು. ತುಂಬಾ ನುಣ್ಣಗೂ ರುಬ್ಕೋಬಾರ್ದು, ತೆರಿಯಾಗಿನೂ ಕೂಡ ರುಬ್ಕೋಬಾರ್ದು. ಒಂದು ಮೀಡಿಯಮ್ ಆಗಿ ರುಬ್ಕೊಂಡ್ರೆ ಸಾಕು. ನೋಡಿ, ಈ ತರ ರುಬ್ಕೊಂಡ್ರೆ ಸಾಕು, ನುಣ್ಣಗಂತೂ ಮಾಡ್ಕೋಬಾರ್ದು. ಇವಾಗ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅಕ್ಕಿ ಇತ್ತು, ಅದು ಕೂಡ ಹಾಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನನ ಹಾಕೋಬೇಕು. ಅನ್ನ ಬೇಡ ಅನ್ನೋರು ಒಂದು ಸ್ವಲ್ಪ ಅಕ್ಕಿ ನೆನೆಸಿರುವಾಗ್ಲೇನೆ ಅವಲಕ್ಕಿನ ಹಾಕೋಬೇಕು, ಒಂದು ಚಿಕ್ಕ ಗ್ಲಾಸ್ ಅಷ್ಟು. ಈಗ ಅದು ಕೂಡ ರುಬ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಉಪ್ಪು ಹಾಕೊಂಡಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಹುಳಿ ಕೂಡ ಬರುತ್ತೆ. ಆಮೇಲೆ ಹುಳಿ ಬೇಡ ಅನ್ನೋರು ಬೆಳಗ್ಗೆ ಬೇಕಾದ್ರೆ ಉಪ್ಪು ಹಾಕೋಬಹುದು. ರಾತ್ರಿನೇ ನಾವು ಉಪ್ಪು ಹಾಕಿ ಕಲಿಸೋದ್ರಿಂದ ಹುಳಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಹುಳಿ ಚೆನ್ನಾಗಿ ಬಂದಷ್ಟು ನಾವು ಇಡ್ಲಿ ಕೂಡ ತುಂಬಾನೇ ಸ್ಮೂತ್ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಸೋಡಾನ ಹಾಕೋಲ್ಲ. ಇವಾಗ ಇದನ್ನ ಮುಚ್ಚಿಟ್ಟು ಬೆಳಗ್ಗೆ ಒಂದು 8 ಗಂಟೆಗೆ ಇದನ್ನ ಓಪನ್ ಮಾಡ್ತೀನಿ, ಅವಾಗ ಹುಳಿ ಬಂದಿರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು ರಾತ್ರಿ ಒಂದು 6ರಿಂದ 7 ಗಂಟೆ ಒಳಗಡೆ ರುಬ್ಬಿಟ್ಕೊಂಡಿದ್ದೆ. ಇವಾಗ ಬೆಳಗ್ಗೆ 8 ಗಂಟೆ ಅನ್ನೋಷ್ಟರಲ್ಲಿ ಇದನ್ನ ತೆಗ್ದೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ನಾನು ಇದಕ್ಕೆ ಸೋಡಾ ಏನು ಮಿಕ್ಸ್ ಮಾಡಿಲ್ಲ. ಇವಾಗ ಇದು ಒಂದು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು, ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ. ನೋಡಿ, ಇವಾಗ ನಾನು ಒಂದು ಗ್ಲಾಸಲ್ಲಿ 1/4 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ತುಂಬಾ ನೀರೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ದೋಸೆಗಾದ್ರೆ ಒಂದು ಸ್ವಲ್ಪ ನೀರು ಹಾಕಿದ್ರೂ ನಡೆಯುತ್ತೆ, ಬಟ್ ಇಡ್ಲಿಗೆ ತುಂಬಾನೇ ಗಟ್ಟಿಯಾಗಿ ಇರಬಾರ್ದು, ತುಂಬಾ ತೆಳುವಾಗಿ ಕೂಡ ಇರಬಾರ್ದು. ಹಾಗೆ ವಿಡಿಯೋ ಕೂಡ ಫುಲ್ ನೋಡಿ, ಅರ್ಧ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗಲ್ಲ. ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಕೂಡ ಮಾಡ್ತೀನಿ, ಅದೇಕೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಈಗ ನಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಕುದಿಸಿಟ್ಕೊಂಡಿದ್ದೀನಿ. ಅಂದರೆ 1-1.5 ಲೀಟ್ರ್ ಅಷ್ಟು ನೀರು ಹಾಕೊಂಡು ಕುದಿಸಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟೆಲ್ಲ ರೆಡಿ ಆದಮೇಲೆ ಇಡ್ಲಿ ತಟ್ಟೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಹಿಟ್ಟನ್ನ ಹಾಕಬೇಕು ಈ ಥರ. ಆಮೇಲೆ ತುಂಬ ಹಾಕಬಾರ್ದು. ಇಡ್ಲಿ ತಟ್ಟೆಗೆ ಜಾಸ್ತಿ ಹಾಕ್ಬಿಟ್ರೆ ಅದು ಇಡ್ಲಿ ಗಟ್ಟಿ ಕೂಡ ಆಗುತ್ತೆ. ಹಾಗಾಗಿ ಇಷ್ಟೊಂದು ಅದೇನು ಮಾರ್ಕ್ ಕೊಟ್ಟಿರ್ತಾರೆ ಅದ್ರ ಒಳಗಡೆಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಸ್ವಲ್ಪ ಇಡ್ಲಿ ಚಿಕ್ಕದಾಗಿದ್ರೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇಡ್ಲಿ ತಟ್ಟೆ ಪಾತ್ರೆಯಲ್ಲಿ ಇಡುವಾಗ ಈ ಥರ ಒಂದೊಂದು ಹೋಲ್ ಕೊಟ್ಟಿರ್ತಾರಲ್ಲ ತಟ್ಟೆಗೆ, ಆ ಹೋಲ್ ನೇರಕ್ಕೇನೆ ಇನ್ನೊಂದು ಹೋಲ್ ಕಾಣಿಸಂಗೆ ಇಡಬೇಕು. ಆ ಥರ ಇಟ್ಟರೆ ಹಿಟ್ಟು ಎಲ್ಲ ಚೆಲ್ಲೋಗಲ್ಲ, ಇಡ್ಲಿ ಕೂಡ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ ಅಷ್ಟು ನಾನು
ತೆಂಗಿನಕಾಯಿನ ಹಾಕೊಂಡಿದ್ದೀನಿ. ಒಂದೇ ಎಸಳು ಬೆಳ್ಳುಳ್ಳಿ, 2 ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1-2 ಸ್ಪೂನ್ ಅಷ್ಟು ಶೇಂಗಾ ಬೀಜನ ನಾನು ಹುರ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗ್ದಿಲ್ಲ, ಸಿಪ್ಪೆ ಸಮೇತ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, 1/4 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ನೋಡಿ, ಈ ತರ ತೆರೆಯಾಗಿ ಸ್ವಲ್ಪ ರುಬ್ಬಿದ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇನ್ನೊಂದ್ಸತಿ 2 ರೌಂಡ್ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗಿತೀನಿ. ನಾವು ಮೊದಲೇ ಹಾಕಿದ್ರೆ ಅದು ಕಲರ್ ತುಂಬಾನೇ ಆಗೋಗುತ್ತೆ ಅಂತ. ಆಮೇಲೆ ಈ ತರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇಡ್ಲಿನ ಬೇಯಿಸ್ಕೊಳ್ಳೋಕೆ ನಾನು 7 ನಿಮಿಷ ಮಾತ್ರ ಬಿಡ್ತೀನಿ. ತುಂಬಾನೇ ಬೇಗನೆ ಬೇಯುತ್ತೆ. ತುಂಬಾ ಹೊತ್ತು ಬಿಟ್ಟರು ಕೂಡ ಇಡ್ಲಿ ಗಟ್ಟಿ ಆಗುತ್ತೆ. ಹಾಗಾಗಿ 7 ನಿಮಿಷ ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ. ಇಡ್ಲಿ ಒಳ್ಳೆ ಹತ್ತಿ ತರ ಬಂದಿರುತ್ತೆ ನೋಡಿ. ನಾನು ಯಾವುದೇ ಸೋಡಾ ಹಾಕ್ತೇನೆ ಮಾಡ್ಕೋಬಹುದು ಈ ತರ ಇಡ್ಲಿ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಸಪೋರ್ಟ್ ಮಾಡಿ. ನಾವು ಈ ಇಡ್ಲಿನ ಚಟ್ನಿ ಜೊತೆಗಾದರೂ ತಿನ್ಬೋದು, ಸಾಂಬಾರು ಯಾವುದ್ರ ಜೊತೆಗಾದರೂ ತಿನ್ಬೋದು. ಬಟ್ ಸಡನ್ ಆಗಿ ಚಟ್ನಿ ಮತ್ತೆ ಶೇಂಗಾ ಚಟ್ನಿ ಮತ್ತೆ ಇಡ್ಲಿ ಜೊತೆಗೆ ತಿಂದರೂ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.